ಈಗ ನಾವು ಕೆಲವು ಕಪಲ್ಸ್ ಟ್ರೀಟ್ಮೆಂಟ್ಗೆ ಅಂತ ಬಂದಿರ್ತಾರೆ. ಬಹಳಷ್ಟು ಮದುವೆ ಆಗಿ ಒಂದು 2-3 ವರ್ಷ ಆಗಿರುತ್ತೆ. ಅಂಡ್ ಈಗಾಗಲೇ ಒಂದು 4-5 ಸತಿ 4-5 ಮಂತ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಫಾಲಿಕಲ್ ಮಾನಿಟರಿಂಗ್ ಮಾಡಿಸ್ಕೊಂಡು ಎಗ್ ರಿಲೀಸ್ ಆಗೋದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಸ್ವಂತವಾಗಿ ತಾವೇ ಟ್ರೈ ಮಾಡಿರ್ತಾರೆ. ಮತ್ತೆ ಮದುವೆ ಆಗಿನೂ ತಾವೇ ನ್ಯಾಚುರಲ್ ಆಗಿನೂ ಟ್ರೈ ಮಾಡಿರ್ತಾರೆ. ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ನಾವು ಇದ್ಯಾವುದು ಕ್ಲಿಕ್ ಆಗದೆ ಇದ್ದಾಗ IUI ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದಾಗ ಬಹಳಷ್ಟು ಕಪಲ್ಸ್ ತುಂಬಾ ಹಿಂಜರಿತಾರೆ. ಇವರು ಮೂವೀಸ್ ಅಲ್ಲಿ ಪೇಪರ್ಸ್ ಅಲ್ಲಿ ಇದೆಲ್ಲ ನೋಡಿ ಸ್ಯಾಂಪಲ್ ಬದಲಾವಣೆ ಆಗ್ಬೋದು, ಯಾವ್ದೋ ಸ್ಯಾಂಪಲ್ ತೆಗೆದು ಹಾಕ್ಬಿಡ್ತಾರೆ, ಈ ತರದ ಒಂದು ಕಲ್ಪನೆ ಇಟ್ಕೊಂಡಿರ್ತಾರೆ. ಈ ತರದ ಅನುಮಾನಗಳಿಗೆ ನಾವು ಲ್ಯಾಬ್ ಅಲ್ಲಿ ಹೇಗೆ ಐಡೆಂಟಿಫಿಕೇಶನ್ ಮಾಡ್ತಾರೆ, ಮತ್ತೆ ಈ ತರದ್ದು ಯಾವುದೇ ಅವಕಾಶ ಆಕ್ಚುಲಿ ಲ್ಯಾಬ್ ಅಲ್ಲಿ ಇರಲ್ಲ. ಐಡೆಂಟಿಫಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋಣ ನಮ್ಮ ಎಂಬ್ರಿಯಾಲಜಿಸ್ಟ್ ಪೂಜಾ ಅವ್ರ ಜೊತೆ. ಈಗ ಪೂಜಾ, ಈಗ IUIಗೆ ಅಂತ ಬರ್ತಾರೆ, ಎಷ್ಟೋ ಜನಗಳಿಗೆ ತುಂಬಾ ಅನುಮಾನ ಇರುತ್ತೆ ಹೇಗೆ ಸ್ಯಾಂಪಲ್ ನ ಐಡೆಂಟಿಫೈ ಮಾಡ್ತಾರೆ, ಕರೆಕ್ಟ್ ಆಗಿ ಸ್ಯಾಂಪಲ್ ಕೊಡ್ತಾರ ಅಂತ. ಸೊ ಈ ಸ್ಟೆಪ್ ವೈಸ್ ಐಡೆಂಟಿಫಿಕೇಶನ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಲ್ಯಾಬ್ ಅಲ್ಲಿ, ಅದನ್ನ ಹೇಗೆ ನೀವು ಮೈಂಟೈನ್ ಮಾಡ್ತೀರಾ, ಇದನ್ನೆಲ್ಲ ಒಂದ್ ಸ್ವಲ್ಪ ಹೇಳಿ. ಒಂದು IUI ಸ್ಯಾಂಪಲ್ ನಿಮ್ಮ ಹತ್ರ ಬರುತ್ತೆ ಅಂತ, ಲ್ಯಾಬ್ಗೆ ಬರುತ್ತೆ ಅಂತ ಗೊತ್ತಾದಾಗಿಂದ ನೀವೇನ್ ಮಾಡ್ತೀರಾ? ಸ್ಯಾಂಪಲ್ ಪೇಷಂಟ್ ಕೊಟ್ಟದಾಗಿಂದ ನಾವು ಪ್ರಾಸೆಸ್ ಮಾಡಿ ವಾಪಸ್ ಇನ್ಸೆಮಿನೇಟ್ ಮಾಡಕ್ಕೆ ಕೊಡೋವರೆಗೂ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಎವ್ರಿ ಸ್ಟೆಪ್ ಇನ್ ಡೀಟೇಲ್ ವೆರಿಫಿಕೇಶನ್ ಖಂಡಿತವಾಗ್ಲೂ ಆಗೇ ಆಗತ್ತೆ. That is a mandatory of all labs. It's a core responsibility. ಪ್ರತಿಯೊಬ್ಬ ಎಂಬ್ರಿಯಾಲಜಿಸ್ಟ್ ಯಾರು ಸ್ಯಾಂಪಲ್ ಹ್ಯಾಂಡಲ್ ಮಾಡ್ತಿದ್ದಾರೆ, ಅಂಡ್ ವಿ ಡೂ ದಟ್ ಸಿನ್ಸಿಯರ್ಲಿ. ಈಚ್ ಸ್ಟೆಪ್ ವಿಲ್ ಗೆಟ್ ವೆರಿಫೈಡ್. ಪೇಷಂಟ್ ಬಂದ ತಕ್ಷಣ ಸ್ಯಾಂಪಲ್ಗೆ ಅಂತ ಸ್ಯಾಂಪಲ್ ಕಲೆಕ್ಷನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಒಂದು ಸ್ಟೆರೈಲ್ ಕಂಟೈನರ್ ಏನ್ ಕೊಡ್ತೀವಿ ಅದ್ರ ಮೇಲೂ ಲೇಬಲ್ ಮಾಡಿರ್ತೀರಾ? ಕರೆಕ್ಟ್, ಹೌದು. ಅದ್ರ ಮೇಲೂ ಕೂಡ ಎವ್ರಿ ಡೀಟೇಲ್ ಅಂದ್ರೆ ಪೇಷಂಟ್ ಹೆಸರು, ವೈಫ್ ಹೆಸರು, ಪೇಷಂಟ್ಗೆ ಒಂದು ಸ್ಪೆಸಿಫಿಕ್ ಪೇಷಂಟ್ ID ಅಂತ ನಾವು ಕೊಟ್ಟಿರ್ತೀವಿ. ಆ ID ಯೂನಿಕ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದೇ ಹೆಸರಿನ ಇಬ್ರು ಪೇಷಂಟ್ ಬಂದಾಗ ಒಂದೇ ಹೆಸರಾಗುತ್ತಲ್ಲ ಅಂತ ಕೆಲವ್ರಿಗೆ ಡೌಟ್ ಬರುತ್ತೆ. ಬಟ್ ಈ ಪೇಷಂಟ್ ID ಯೂನಿಕ್, ಇದು ಡಿಫ್ರೆನ್ಸ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಆ ಪೇಷಂಟ್ ID ಇರುತ್ತೆ, ಡೇಟ್ ಆಫ್ ಕಲೆಕ್ಷನ್ ಇರುತ್ತೆ. ಸೊ ಅವ್ರ ಈ ಎಷ್ಟು ಸ್ಪೆಸಿಫಿಕೇಶನ್ಸ್ ಅವ್ರು ಕೊಡೋ ಕಂಟೈನರ್ ಮೇಲೆ ಕೆಳಗೆ ಟಾಪ್ ಬಾಟಮ್ ಎರಡರಲ್ಲೂ ಲೇಬಲ್ ಮಾಡಿನೇ ಅವ್ರಿಗೆ ಕಲೆಕ್ಷನ್ಗೆ ನಾವು ಕೊಟ್ಟು ಕಳಿಸ್ತೇವೆ. ಇದು ನೀವು ಇದನ್ನ ಸೆಮೆನ್ ಅನಾಲಿಸಿಸ್ಗೂ ಮಾಡ್ತೀರಾ, IUI ಸ್ಯಾಂಪಲ್ಗೂ ಮಾಡ್ತೀರಾ? ಖಂಡಿತ ಹೌದು. ಸೆಮೆನ್ ಅನಾಲಿಸಿಸ್ ಆಗಿರ್ಬೋದು, IUI ಆಗಿರ್ಬೋದು, ಒಂದು ಫ್ರೀಸಿಂಗ್ ಆಗಿರ್ಬೋದು, IVFL ಸೆಮೆನ್ ಪ್ರೊಸೆಸಿಂಗ್ ಅಲ್ಲಿ ಆಗಿರ್ಬೋದು, ಎಲ್ಲಾದ್ರಲ್ಲೂ ಇಷ್ಟು ಖಂಡಿತವಾಗೂ ಮೆನ್ಷನ್ ಮಾಡ್ತೇವೆ. ಓಕೆ, ಒಂದ್ಸತಿ ಅವ್ರ ಸೆಮೆನ್ ಸ್ಯಾಂಪಲ್ ಕೊಟ್ಟಾದ್ಮೇಲೆ ಅವ್ರು ಒಂದ್ ಸೆಮೆನ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆ ಸ್ಯಾಂಪಲ್ ಲ್ಯಾಬಿಗೆ ರೀಚ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೂಡ ವೆರಿಫೈ ಆಗುತ್ತೆ. ಅವ್ರದ್ದು ಒಂದ್ ಕನ್ಸೆಂಟ್ ಅಂತ ಆಗ್ಲಿ, ಒಂದ್ ವರ್ಕ್ಶೀಟ್ ಅಂತ ಆಗ್ಲಿ ಏನಿರುತ್ತೆ ಅದ್ರಲ್ಲಿ ಅಲ್ಲಿರೋ ಡೀಟೇಲ್ಸ್, ಕಂಟೈನರ್ ಮೇಲೆ ಇರೋ ಡೀಟೇಲ್ಸ್, ಮತ್ತೆ ಪೇಷಂಟ್ ಹೆಸರು ಕೂಡ ಅಷ್ಟನ್ನು ಕೇಳಿ 1 in 1 ವೆರಿಫೈ ಮಾಡಿನೇ ವಿ ವಿಲ್ ಪ್ರೊಸೀಡ್. ಓಕೆ, ನಿಮ್ದು ವರ್ಕಿಂಗ್ ಸ್ಟೇಷನ್ ಇರುತ್ತಲ್ಲ ಅಲ್ಲಿ? ವರ್ಕಿಂಗ್ ಸ್ಟೇಷನ್ ಅಲ್ಲೂ ಕೂಡ ಅಷ್ಟೇನೆ. ಈಗ ಫಾರ್ ಎಕ್ಸಾಂಪಲ್ ಈ ತರ ಮಿಸ್ಟೇಕ್ಸ್ ಯಾವಾಗ ಸಾಧ್ಯ, 2-3 ಜನ ಪೇಷಂಟ್ ಇದ್ರೆ ಅಂತ ಯೋಚನೆ ಮಾಡ್ತಾರೆ. ಬಟ್ ವರ್ಕಿಂಗ್ ಸ್ಟೇಷನ್ ಅಲ್ಲಿ ಆ ರೀತಿ ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ವರ್ಕಿಂಗ್ ಸ್ಟೇಷನ್ ಅಲ್ಲಿ ಒಂದು ಸ್ಯಾಂಪಲ್ ಜೊತೆ ಮಾತ್ರನೇ ಅಟ್ ಒನ್ ಟೈಮ್ ಡೀಲ್ ಮಾಡ್ತೀರಾ, ಬೇರೆ ಸ್ಯಾಂಪಲ್ ಇಟ್ಕೊಳ್ಳೋದಿಲ್ಲ. ಕನ್ಸ್ಯೂಮಬಲ್ಸ್ ನ ಏನೇನ್ ಯೂಸ್ ಮಾಡ್ತೀವಿ ಅದಷ್ಟು ಪ್ರೊಸೀಜರ್ಗೆ ಅದಷ್ಟು ಮೇಲೂ ಇನ್ ಡೀಟೇಲ್ ಆಗಿ ಎಲ್ಲ ಚೆಕ್ ಆಗುತ್ತೆ. ಯಾಕಂದ್ರೆ ಒಬ್ರಿಗೆ ಯೂಸ್ ಮಾಡಿದ್ರೆ ಇನ್ನೊಬ್ರಿಗೆ ಯೂಸ್ ಮಾಡಿದೀವಿ ಅನ್ನೋ ಅನುಮಾನ ಯಾರಿಗೂ ಬೇಡ. ಸೊ ಹಾಗಾಗಿ ಪ್ರತಿಯೊಂದ್ರ ಮೇಲೂ ಈಚ್ ಅಂಡ್ ಎವ್ರಿ ಸ್ಟೆಪ್ ಸೇಮ್ ಐಡೆಂಟಿಫಿಕೇಶನ್ ಇದ್ದಾಗ ಈ ಕಂಟೈನರ್ ಇಂದ ಈ ಕಂಟೈನರ್ ಚೆಕ್ ಮಾಡುವಾಗ ಅದೇ ಇರಬೇಕು, ಈ ಕನ್ಸ್ಯೂಮಬಲ್ ಮೇಲೆ ಚೆಕ್ ಮಾಡುವಾಗ ಅದೇ ಇರಬೇಕು. ಸೊ ಎವ್ರಿ ಸ್ಟೆಪ್ ಈ ರೀತಿಯಾಗಿ ವೆರಿಫೈ ಖಂಡಿತವಾಗ್ಲೂ ಆಗುತ್ತೆ. ಓಕೆ, ಇದರಿಂದ ಆದ್ಮೇಲೆ ನೀವು ಸ್ಯಾಂಪಲ್ ನ ಯಾರು ಸಿಸ್ಟರ್ಗೋ ಯಾರಿಗೋ ಹ್ಯಾಂಡಲ್ ಮಾಡುವಾಗ ಅವಾಗ ಏನಾಗುತ್ತೆ? ಎಕ್ಸಾಮಿನೇಷನ್ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ನರ್ಸ್ ಬಂದಾಗ ಅವ್ರ ಕಡೆಯಿಂದ ವೆರಿಫೈ ಆಗ್ಬೇಕು ಅಂಡ್ ಅವರು ಚೆಕ್ ಮಾಡ್ಕೋಬೇಕು, ನಾವು ಚೆಕ್ ಮಾಡ್ಕೋಬೇಕು. ಪ್ರೊಸೆಸಿಂಗ್ ಬಂದಿರೋಂತ ಪೇಷಂಟ್ ನಾವು ಅವ್ರು ಕೊಡ್ತಾ ಇರೋ ಟೆಸ್ಟ್ ಟ್ಯೂಬ್ ಮೇಲಿರೋ ಅಂತ ಎಲ್ಲ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಒಂದೇ ಇದೆಯಾ, ಸೇಮ್ ಇದೆಯಾ, ಡೇಟ್ ನೋಡ್ಬೇಕು, ಪೇಷಂಟ್ ಹೆಸರು ನೋಡ್ಬೇಕು, ID ನೋಡ್ಬೇಕು, ಎಲ್ಲವನ್ನು ನೋಡಿ ಅವ್ರ ಹ್ಯಾಂಡ್ ಓವರ್ ತಗೊಂಡಿದ್ದಾರೆ ಅಂತ ಸೈನ್ ಮಾಡಿ ತಗೊಂಡು ಹೋಗ್ಬೇಕು. ಓಕೆ, ಆಮೇಲಿಂದ ಅವರು ಸಿಸ್ಟರ್ ಅನ್ನು ಅಲ್ಲಿ ಪೇಷಂಟ್ ವೈಫ್ಗಾಗ್ಲಿ ಅವ್ರಿಗಾಗ್ಲಿ ಅಲ್ಲಿ ಕೂಡ ವೈಫ್ ಹತ್ರನು ವೆರಿಫೈ ಮಾಡಿ ಮತ್ತೆ ಪೇಷಂಟ್ ಅದ ಅವ್ರ ಹೆಸರು ಕೇಳ್ಬೇಕು, ಅವ್ರ ID ಕೇಳ್ಬೇಕು, ಹಸ್ಬೆಂಡ್ ಹೆಸರು ಕೇಳ್ಬೇಕು, ಡೇಟ್ ಕೇಳ್ಬೇಕು, ಎಲ್ಲಾ ನೋಡಿ ವೆರಿಫೈ ಆಗಿ ಇದೆಲ್ಲ ಆದ್ಮೇಲೆ IUI ಖಂಡಿತ ಇದೆಲ್ಲ ಆದ್ಮೇಲೆ IUI ಇನ್ಸೆಮಿನೇಷನ್ ಗೆ ಪ್ರೊಸೀಡ್ ಆಗೋದು. ಯಾವುದೇ ಸ್ಟೆಪ್ ಅಲ್ಲೂ ಕೂಡ ಏನೋ ಸ್ಯಾಂಪಲ್ ಮಿಸ್ ಮ್ಯಾಚ್ ಆಯ್ತು, ಮಿಕ್ಸ್ ಆಯ್ತು, ಇಂಥದ್ದು ಯಾವ್ದು ಕೂಡ ಎಲ್ಲೂ ಕೂಡ ನಡೆಯೋಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಇದೆಲ್ಲ ಸಿಸ್ಟಮ್ಸ್ ನ ಫಾಲೋ ಮಾಡ್ತೀವಿ. ಹೌದು. ಓಕೆ.